ಪೊಂಗಲ್ ಅಂತಂದ್ರೆ ಯಾವಾಗ್ಲೂ ರಾ ರೈಸ್ ನ ಉಪಯೋಗಿಸಿ ಮಾಡ್ತೀವಿ ಅಲ್ವಾ. ಆದ್ರೆ ಇದನ್ನ ಮಿಲ್ಲೆಟ್ ನ ಉಪಯೋಗಿಸಿ ಮಾಡಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತು ತಿನೆಯನ್ನು ಮಿಲ್ಲೆಟ್ ನ ಉಪಯೋಗಿಸಿ ಮಾಡಿದೀವಿ. ಬನ್ನಿ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ ತಿನೆ ಅಕ್ಕಿನ ಹಾಕೋಣ. ಈಗ ಒಂದು ಪ್ಯಾನ್ ನಲ್ಲಿ 1/4 ಕಪ್ ಹೆಸರು ಬೇಳೆನ ಹಾಕಿ ಸ್ವಲ್ಪ ವಾಸನೆ ಬರೋವರೆಗೆ ಫ್ರೈ ಮಾಡ್ಕೊಂಡು ಅದನ್ನು ಸಹ ಕುಕ್ಕರ್ಗೆ ಹಾಕೊಂಡು 2 ಸರಿ ನೀರ್ ಹಾಕಿ ತೊಳೆದು ಒಂದು 4 ಕಪ್ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಲಿಡ್ ಹಾಕಿ ಕ್ಲೋಸ್ ಮಾಡಿ ಒಂದ್ 2 ವಿಸಿಲ್ ಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಪ್ರೆಷರ್ ರಿಲೀಸ್ ಆದ್ಮೇಲೆ ಓಪನ್ ಮಾಡಿ ನೋಡಿದ್ರೆ ಅಕ್ಕಿ ಚೆನ್ನಾಗಿ ಬೆಂದಿರುತ್ತೆ. ಇದು ಮಿಲ್ಲೆಟ್ ಆಗಿರೋದ್ರಿಂದ ಸ್ಮ್ಯಾಶ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಸ್ಟವ್ ನಲ್ಲಿ ಒಂದು ಸಾಸ್ ಪ್ಯಾನ್ ಇಟ್ಟು 2 ಕಪ್ ಬೆಲ್ಲವನ್ನ ಹಾಕೊಂಡು 1/4 ಕಪ್ ನೀರನ್ನ ಹಾಕಿ ಬೆಲ್ಲವನ್ನ ಕರಗಿಸ್ಕೊಳ್ಳೋಣ. ಈಗ ಇದನ್ನ ಫಿಲ್ಟರ್ ಮಾಡಿ ಬೆಂದಿರುವ ಮಿಲ್ಲೆಟ್ ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಒಗ್ಗರಣೆ ಸೌಟಿಟ್ಟು 2 ಸ್ಪೂನ್ ತುಪ್ಪ ಹಾಕಿ ಮೆಲ್ಟ್ ಮಾಡ್ಕೊಂಡು ಗೋಡಂಬಿ ಹಾಕಿ ಫ್ರೈ ಮಾಡಿದ್ಮೇಲೆ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಂಡು ಇದನ್ನ ಈಗ ಪೊಂಗಲ್ ಹಾಕಿ 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ಟೇಸ್ಟ್ ಆದ ತಿನೈ ಅಕ್ಕಿ ಪೊಂಗಲ್ ತಯಾರು. ಖಂಡಿತ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.